ವೀಕ್ಷಕರೇ ಮನೆ ನೋಡ್ತಾ ಇದ್ದೀರಾ 30x40 ಸೈಟ್ ಅಲ್ಲಿ 55 ಲಕ್ಷದಲ್ಲಿ ನಮ್ಮ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಕಟ್ಟಿರೋದು. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ವೀಕ್ಷಕರೇ ಇವಾಗ ನಮ್ ಜೊತೆ ಇವು ಇಂಜಿನಿಯರ್ ಆಗಿರುವ ಶಶಿಧರ್ ಅವರು ಇದ್ದಾರೆ. ಅವ್ರ ಹತ್ರನೇ ತಿಳ್ಕೊಳ್ಳೋಣ ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇವಾಗ ನಮ್ ವೀಕ್ಷಕರಿಗೋಸ್ಕರ ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀರಾ? ಕೊಡ್ತೀನಿ ಮೇಡಮ್. ಇವಾಗ ಎಲ್ಲಿದ್ದೀವಿ ಮೇಡಮ್? ನಾವೀಗ ಮಲ್ಲತ್ತಳ್ಳಿ ನಿಯರ್ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಬರುತ್ತೆ. ಫಸ್ಟ್ ಮೇನ್ ರೋಡ್ ಅಲ್ಲಿ ಇರೋದು, ಕನ್ಸ್ಟ್ರಕ್ಷನ್ ಮಾಡಿರೋದು. ಕ್ಲೈಂಟ್ ನೇಮ್ ಏನ್ ಸರ್? ಕ್ಲೈಂಟ್ ನೇಮ್ ವಸಂತ್ ಕುಮಾರ್. ವಸಂತ್ ಕುಮಾರ್ ಸರ್. ಇದು ಸೈಟ್ ಲೊಕೇಶನ್ ನಮ್ಗೆ ಎಷ್ಟು ಬರ್ತಾ ಇದೆ ಮೇಡಮ್? ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30x40. 30x40. ಇದು ಫ್ರಂಟ್ ಗೇಟ್ ಬರುತ್ತೆ, ಯೂಜ್ ಗೇಟ್. ಮಿನಿಮಮ್ 15 ಫೀಟ್ ಇದೆ. 15 ಫೀಟ್ ಇದೆ. ಕನ್ಸ್ಟ್ರಕ್ಷನ್ ಕಾಸ್ಟ್ 55 lakhs. ಕನ್ಸ್ಟ್ರಕ್ಷನ್ ಕಾಸ್ಟ್ 55 lakhs ಆಗಿದೆ. ಇವಾಗ ನಮ್ ಜೊತೆ ಈ ಮನೆ ಓನರ್ ಆಗಿರುವಂತ ವಸಂತ್ ಕುಮಾರ್ ಅವರು ಇದ್ದಾರೆ. ಅವ್ರ ಹತ್ರನೇ ಕೇಳೋಣ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅವ್ರಿಗೆ ಅಂತ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ನೋಡಿ ಚೆನ್ನಾಗಿದ್ದೀರಾ? ಖುಷಿಯಾಗಿದೆ. ಗೃಹ ಪ್ರವೇಶ ಒಂದು ತಿಂಗಳಾಯ್ತು. ಮನೆಗೆ ಶಿಫ್ಟ್ ಆಗಿ 1 month ಆಯ್ತಾ? ಇಲ್ಲ, ಒನ್ ವೀಕ್ ಆಯ್ತು. ಲಾಸ್ಟ್ ವೀಕ್ ಶಿಫ್ಟ್ ಮಾಡಿದ್ದೆ. ಹೇಗಿದೆ ಸರ್ ಮನೆ? ಹೊಸ ಮನೆಗೆ ಶಿಫ್ಟ್ ಆಗಿದ್ದೀರಾ? ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಮೇಡಮ್. ನಾವು ಅನ್ಕೊಂಡಿರ್ಲಿಲ್ಲ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಮೋರ್ ರೀಚ್ ಆಗಿದೆ. ತೊಂದ್ರೆ ಇಲ್ಲ, ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಕೈಟ್ಸ್ ಫಸ್ಟ್ ಹೆಂಗ್ ಪರಿಚಯ ಆಯ್ತು ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಇನ್ಫ್ಯಾಕ್ಟ್. ಬಟ್ ನಾವು ಪ್ರೈವೇಟ್ ಅಲ್ಲಿ ಮಾಡ್ಸೋಣ ಅನ್ಕೊಂಡಿದ್ವಿ. ನೋಡ ಕಂಪನಿ ಕೊಟ್ರೆ ಜವಾಬ್ದಾರಿ ಕಡಿಮೆ ಇರುತ್ತಲ್ಲ ಅಂತ ಹೇಳಿ ಎಲ್ಲ ಅವ್ರದೇ ಜವಾಬ್ದಾರಿ ಇರುತ್ತಲ್ಲ. ನಮ್ದೇನಲ್ಲಿ ಬೆಂಗಳೂರಲ್ಲಿ ನಾವು ನಿಂತು ಕಟ್ಸೋದು ಬಹಳ ಕಷ್ಟ ಇದೆ. ಯೋಚನೆ ಮಾಡಿ ಕಳ್ಸೋದು, ಮೆಟೀರಿಯಲ್ ಸೈಜ್ ಮಾಡೋದು, ಲೇಬರ್ ಎಲ್ಲ ಒಂದ್ ಕಡೆ ಕ್ರೋಢೀಕರಿಸಿ ಮಾಡೋದಕ್ಕೆ ಕೆಲಸ ಮಾಡೋದು ಕಷ್ಟ ಇದೆ. ಆದ್ರಿಂದ ಒಂದು ಕಂಪನಿ ಕೊಟ್ಬಿಟ್ರೆ ಸ್ವಲ್ಪ ನೇಮ್ ಅಂಡ್ ಫೇಮ್ ಇರೋ ಕಂಪನಿ ಕೈಟ್ಸ್, ವೆರಿ ಗುಡ್ ಕಂಪನಿ ಅಂತ ನಾವು ನೋಡಿದ್ವಿ ಬೇಕಾದಷ್ಟು. ನಮ್ದು ಆಕ್ಚುಲಿ 601 ಇದು ಪ್ರಾಜೆಕ್ಟ್ ನಂಬರ್. ಇದು ಈಗ ನಮ್ಮ ಬಿಲ್ಡಿಂಗ್ ಬೇಕಾದಷ್ಟು ಮಾಡಿದ್ದಾರೆ. ಬಟ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಡ್ತಾರೆ. ನಾವು ಆ ಕೈಟ್ಸ್ ಕಂಪನಿಗೆ ತಕ್ಕಂತೆ ನಾವು ಫೈನಾನ್ಷಿಯಲ್ ಇದನ್ನು ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಅವ್ರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ. ಆ ಕಡೆಯಿಂದ ನಾವು ಅದೇ ನಾವು ಹೆಂಗ್ ಕೊಡ್ತೀವೋ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಕಡೆಯಿಂದ. ಸರ್ ನಮಗೆ ಫ್ರಂಟ್ ಎಲಿವೇಶನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಫ್ರಂಟ್ ಎಲಿವೇಶನ್ ಮೇಡಮ್, ಈಗ ನಾವು ಆಕ್ಚುಲಿ ಗೇಟ್ ಬಂದ್ಬಿಟ್ಟು 8 ಫೀಟ್ ಇದೆ ಹೈಟ್. 8 ಫೀಟ್ ಇದೆ. ವಿತ್ ಫಂಡರ್ ಮ್ಯಾಕ್ ಶೀಟ್ ಹಾಕಿದೀವಿ. ಮತ್ತೆ CNC ಕಟ್ಟಿಂಗ್ ಮತ್ತೆ ವಿತ್ ಎನಾಮೆಲ್ ಪೇಂಟಿಂಗ್. MS ಅಲ್ಲಿ CNC ಕಟ್ಟಿಂಗ್ ಇದೆ. ಸರ್ ಇದು 8 ಫೀಟ್ ಏನು ಗೇಟ್ ಕೊಟ್ಟಿರೋದು? 8 ಫೀಟ್ ಮೇಡಮ್ ಅಂದ್ರೆ ಈಗ ಫುಲ್ ಸೇಫ್ಟಿ ಪರ್ಪಸ್ ಬೇಕು ಅಂದ್ರೆ ಕ್ಲೈಂಟ್, ಮತ್ತೆ ಜಸ್ಟ್ ಒಂದು ಡಿಸೈನ್ ಲುಕ್ ಬೇಕು ಅಂದ್ರು. ಅದಕ್ಕೋಸ್ಕರ CNC ಕಟ್ಟಿಂಗ್ ವಿತ್ ಫಂಡರ್ ಮ್ಯಾಕ್ ಶೀಟ್ ಬೇಸ್ಡ್ ಆನ್ ಡಿಸೈನ್ ಹೋಗಿದ್ದು. ನೋಡಕ್ಕೂ ಕೂಡ ತುಂಬಾ ಲುಕ್ ಆಗಿರುತ್ತೆ, ಸ್ಟೈಲ್ ಅಂಡ್ ಲುಕ್ ಆಗಿರುತ್ತೆ. ವಿತ್ ಸೇಫ್ಟಿ ಸೆಕ್ಯೂರ್ ಇರುತ್ತೆ. ಓಕೆ ಸರ್. ಹಾಗಾಗಿ ಏನ್ ತೊಂದರೆ ಏನಾಗ್ಲಿಲ್ಲ. ಬಟ್ ಒಟ್ನಲ್ಲಿ ಯೂಟ್ಯೂಬ್ ಇಂದ ನೋಡೇ ನೀವು ಯೂಟ್ಯೂಬ್ ಪರಿಚಯ ಮೇಡಮ್ ಕೈಟ್ಸ್. ನಮ್ಗೆ ಏನು ಪರಿಚಯ ಇರಲಿಲ್ಲ. ಬಟ್ ನಾವು ಅಲ್ಲಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದ್ದೆ, ವೆರಿ ನಿಯರ್ ಬೈ ಇತ್ತು, ನಮ್ಗೆ ಹತ್ರ. ಅದು 1 ಕಿಲೋಮೀಟರ್. ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಕೈಟ್ಸ್ ಕೊಡ್ಬೇಕಂತ ನಿಮ್ಗೆ ಅನ್ನಿಸ್ತಾ? ಇಲ್ಲ, ನಾವು ಅದು ಒಂದ್ 4-5 ತೋರಿಸಿದ್ರು ಅವರು. ಕನ್ಸ್ಟ್ರಕ್ಷನ್ ಆಗ್ತಿರೋದು, ಹಾಗೆ ಪ್ರತಿಯೊಂದು ಸ್ಟೇಜ್ ಸೈಟ್ ವಿಸಿಟ್ ಕೊಡ್ಸಿದ್ರು. 4-5 ಅವರೇ ಕರ್ಕೊಂಡೋಗಿ. ಬಟ್ ನಮ್ಗೆ ಸಮಾಧಾನ ಆಯ್ತು. ಬಟ್ 3 ತರ ಇತ್ತು. ನಾವ್ ಯಾವ್ದು ಆರ್ಟ್ ಮಾಡ್ಕೊಂಡು ನಮ್ಮ ಹೆಸರು ಪ್ರಕಾರ ಕಟ್ಕೊಟ್ರು. ಅವ್ರ ಬೇಸಿಗೆ ಹೋಗಿ ವೆರಿ ಗುಡ್ ರೆಸ್ಪಾನ್ಸ್ ಇತ್ತು. ಅಲ್ಲಿ ಸರ್ ನಿಮ್ಗೆ ನಮ್ಮ ಆಫೀಸಿಗೆ ಬಂದೇ ಇರ್ತೀರಾ, ಅಲ್ಲಿ ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರು? ಉದಯ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು. ವೆರಿ ಗುಡ್. ಅವರು ಬಹಳ ಕಾನ್ಫಿಡೆನ್ಸ್ ಕೊಟ್ರು ಕಟ್ಟೋದಕ್ಕೆ. ಯಾಕಂದ್ರೆ ಅವ್ರು ಬಹಳ ಕಟ್ಟಿರ್ತಾರೆ ನಮ್ಮಿಂದ, ನಾವು ಫಸ್ಟ್ ಕಟ್ತಾ ಇರೋದು. ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ, ನಮ್ ಕ್ಲೈಂಟ್, ನಮ್ಮ ಕಸ್ಟಮರ್ ಆಗ್ಬಿಟ್ಟೆ, ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಿದ್ದೀರಾ. ಅದ್ ನಮ್ಗೆ ಯಾವ್ದೇ ತರ ತೊಂದರೆ ಆಗೋದಿಲ್ಲ. ನೀವು ನೋಡಿ, ನೀವು ವಾಲೆಂಟೈನ್ ನಮ್ಮ ಗ್ರೂಪ್ ಕರೀತಾ ಆ ತರ ನಿಮ್ಗೆ ನಾವು ಮಾಡ್ಕೊಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದು ಕೊಟ್ರು, ಆಶ್ವಾಸನೆ ಕೊಟ್ಟಿದ್ರು. ಅದೇ ತರ ನಡ್ಕೊಂಡ್ರು. ಇನ್ಫ್ಯಾಕ್ಟ್ ನಮ್ಗೇನ್ ತೊಂದರೆ ಆಗಿಲ್ಲ, ಕಂಪನಿಯಿಂದ ಒಂದು ಪೈಸೆ ಕೂಡ ತೊಂದರೆ ಆಗಿಲ್ಲ. ಸರ್ ಇವಾಗ ನಮಗೆ ಕಾರ್ ಪಾರ್ಕಿಂಗ್ ಎಷ್ಟು ಸಿಗ್ತಾ ಇದೆ ಸರ್ ನಮಗೆ? ಮೇಡಮ್ ಈ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು 26 ಫೀಟ್. 26 ಫೀಟ್. ಹಿಂಗೆ 15 ಫೀಟ್ ಇದೆ. 15/26 ವಿತ್ ಸ್ಟೇರ್ಕೇಸ್ ಬಿಟ್ಟು ಸ್ಟೇರ್ಕೇಸ್ ಸೆಪರೇಟ್ ಬರ್ತದೆ. ಸರ್ ಇದೆಲ್ಲ ನಮಗೆ ಯಾವ್ದು ಸರ್ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿರೋದು? ಆಂಟಿಸ್ಕಿಟ್ ಟೈಲ್ಸ್ ಮೇಡಮ್. ಇದು 16/16 ಇಂಚ್ ಸೈಜ್. 16 ಇಂಚ್ ವಿತ್ 12 mm ಥಿಕ್ನೆಸ್ ಟೈಲ್ಸ್ ಯೂಸ್ ಮಾಡಿರೋದು. 12 mm ಥಿಕ್ನೆಸ್ ಟೈಲ್ಸ್ ಯೂಸ್ ಮಾಡ್ತಾರೆ. ಸರ್ ಎಷ್ಟು ಪರ್ ಸ್ಕ್ವೇರ್ ಫೀಟ್ ಇದೆ ನಮಗೆ ಪ್ರೈಸ್? ಪರ್ ಸ್ಕ್ವೇರ್ ಫೀಟ್ ಮೇಡಮ್ ಈಗ ನಮಗೆ ಅರೌಂಡ್ 40 rupees ಬಿತ್ತಿದ್ದು. ಅರೌಂಡ್ 40 rupees ಅಷ್ಟೇ. ಓಕೆ ಸರ್. ಸರ್ ಇದು ವಾಲ್ಗೆಲ್ಲ ನಾವು ಏನು ಯೂಸ್ ಮಾಡಿರೋದು ಮೇಡಮ್? ವಾಲ್ ಬಂದ್ಬಿಟ್ಟು ಇದು ವೆಟ್ರಿಫೈಡ್ ಟೈಲ್ಸ್ ವಿತ್ ಮ್ಯಾಟ್ ಫಿನಿಶ್.
ವಾಲ್ ಪೇಪರ್ ತರನೇ Paper feel ಆಗುತ್ತೆ. ಸರ್ ಇದು UPS ಇಂದ ವಿತ್ ಗ್ರೇನ್ಸ್ ಅಂದ್ರೆ ಬ್ಲ್ಯಾಕ್ ಕಲರ್ ಫ್ರೇಮ್ಸ್ ಬರುತ್ತೆ. ಇದು ಸ್ವಲ್ಪ ವುಡ್ ಫಿಲ್ ಆಗಬೇಕು ಅಂದ್ಬಿಟ್ಟು ಈ ತರ ಬೇಕು ಕಾನ್ಸೆಪ್ಟ್ ಅಂದ್ಬಿಟ್ಟು ಕ್ಲೈಂಟ್ ಮಾಡಿಸ್ಕೊಂಡಿದ್ದಾರೆ. ಇದು ಸ್ವಲ್ಪ ಗ್ರೇ ಕಲರ್. ಸ್ವಲ್ಪ ಗ್ರೇ. ನಮ್ಗೆ 1 BHK ಸಿಗ್ತಾ ಇದೆ, ಬನ್ನಿ ಅದನ್ನ ಹೇಗಿದೆ ಅಂತ ನೋಡೋಣ. ಈಗ ಮೇಡಮ್ ಮೇನ್ ಡೋರ್ ಬಂದ್ಬಿಟ್ಟು ನಾವೀಗ ಕಂಪ್ಲೀಟ್ಲಿ ಫ್ರೇಮ್ ವಿತ್ ಶಟರ್ಸ್ ಟೀಕ್ವುಡ್. ಮೇನ್ ಡೋರ್ ಕೂಡ ಬರುತ್ತೆ. ಹೌದು ಮೇಡಮ್, ಮೇನ್ ಡೋರ್ ಟೀಕ್ವುಡ್ ಬರುತ್ತೆ. ಮತ್ತೆ ಫ್ರೇಮ್ ಬಂದ್ಬಿಟ್ಟು 5x4 ಸೆಕ್ಷನ್. ಓಕೆ, ಬರ್ಮಾ ಬಾರ್ಡರ್ ಫಸ್ಟ್ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ. ಡೋರು ಮೇಡಮ್ ಬರ್ಮಾ ಬಾರ್ಡರ್ ಮಾಡ್ಕೊಟ್ಟಿದೀವಿ ಫಸ್ಟ್ ಬಾರ್ಡರ್ ಶಟರ್ಸ್ ವಿತ್ ಹ್ಯಾಂಡಲ್ ವಿತ್ ಲಾಕ್ಸ್. ತುಂಬಾ ಯೂನಿಕ್ ಆಗಿ ಬಂದಿದೆ ಸರ್ ಹ್ಯಾಂಡಲ್. ಓಕೆ, ಯುರೋಪ ಬ್ರಾಂಡಾ? ಯುರೋಪ್ ಬ್ರ್ಯಾಂಡ್ ಲಾಕ್ ಮೇಡಮ್. ಇದು ಬೇರೆ ಬ್ರ್ಯಾಂಡ್ ಇದೆ ಹ್ಯಾಂಡಲ್. ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ವೆರೈಟೀಸ್ ಆಫ್ ಕಂಪನೀಸ್ ಇದೆ, ನಂಬರ್ ಆಫ್ ಕಲೆಕ್ಷನ್ಸ್ ಇದೆ. ಸರ್ ಇದು ಸ್ವಲ್ಪ ಡಿಸೈನ್ಸ್ ಮೇಡಮ್ ಕ್ಲೈಂಟ್ ಹೆಂಗೆ ರಿಕ್ವೈರ್ಮೆಂಟ್ ಪ್ರಕಾರನೇ ಅವ್ರು ಇದೇ ತರ ಡಿಸೈನ್ ಬೇಕು ಅಂದ್ರು. ಜಸ್ಟ್ ಒಂದು ಕ್ಲೈಂಟ್ ಸೆಲೆಕ್ಷನ್ ಬೇಸ್ಡ್ ಆನ್ ಜಸ್ಟ್ ಸಿಂಪಲ್ ಒಂದು ಲುಕ್ ಇರ್ಲಿ, ಯೂನಿಕ್ ಮಾಡಿರೋದು ಮೇಡಮ್. ಸರ್ ಇಲ್ಲಿ ಏನಕ್ಕೆ ವಿಂಡೋ ಕೊಟ್ಟಿರೋದು? ಇಲ್ಲಿ ಮೇಡಮ್ ಜಸ್ಟ್ ಒಂದು ವಿಂಡೋ ಅಂದ್ರೆ ಈಗ ಬೆಳಕು, ನಮ್ಗೆ ಬೆಳಕಿಲ್ಲ ಇದಕ್ಕೆ, ಅದಕ್ಕೋಸ್ಕರ ಒಂದು ಸಿಂಗಲ್ ಶಟರ್ಸ್ ತರ ಕೊಟ್ಟಿದೀವಿ. ವಿತ್ ಅಂದ್ರೆ ಈಗ ಯಾರ ಬಂದ್ರು ಕೂಡ ಒಂದು ಜಸ್ಟ್ ನೋಡ್ಬೋದು, ಒಳಗಡೆಯಿಂದ ನೋಡ್ಬೋದು ಅಂತ ಮಾಡಿರೋದು. ಬನ್ನಿ ಸರ್ ಒಳಗಡೆ ಹೋಗೋಣ. ಓಕೆ, ಹಿಂಟಿಲೆ ನಮಗೆ ಫೋಯಲ್ ಏರಿಯಾ ಸಿಗ್ತಾ ಇದೆ. ಫೈರ್ ಇದೆ ಮೇಡಮ್. ಜಸ್ಟ್ ಒಂದು ಇದನ್ನ ಮಾಡಿದೀವಿ, ಜಸ್ಟ್ ಒಂದು ಟೇಬಲ್. ಇಲ್ಲೋ ಬೇಕಾದ್ರೂ ಏನಾದ್ರು ಬುದ್ಧ ತರ ಏನಾರ ಸ್ಟ್ಯಾಚ್ಯೂಸ್ ತರ ಇಟ್ಕೋಬಹುದು, ವೆಲ್ಕಮಿಂಗ್ ತರ ಚೆನ್ನಾಗಿರುತ್ತೆ. ಮತ್ತೆ ಒಂದು ಕ್ಯಾಂಡಲ್ ಲೈಟ್ ಕೊಟ್ಟಿದ್ದೀವಿ ಸೀಲಿಂಗ್ ಅಲ್ಲಿ. ಒಟ್ನಲ್ಲಿ ಏನು ತೊಂದರೆ ಆಗದಂಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಮೋರ್ ದನ್ ಎಕ್ಸ್ಪೆಕ್ಟೇಷನ್ ಕಟ್ಟಿಕೊಟ್ಟಿದ್ದಾರೆ ಮೇಡಂ. ಓಕೆ ಸರ್, ಇಲ್ಲಿ ಸೈಟ್ ಇಂಜಿನಿಯರ್ ಯಾರಿದ್ರು? ಸೈಟ್ ಶಶಿಧರ್ ಅಂದ್ಬಿಟ್ಟು. ಇಸ್ ಯಂಗ್ ಚಾಪ್, ವೆರಿ ಗುಡ್, 4 to 5 ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಅವರು ಹಿ ಇಸ್ ಆಲ್ಸೋ ಅಡ್ವೈಸಿಂಗ್ ಮೀ. ಪ್ರತಿಯೊಂದು ಸ್ಟೇಜ್ ಅಲ್ಲಿ ಕೂಡ ನಮ್ಮ ಒಪಿನಿಯನ್ ತಗೊಂಡು ಅವ್ರದ್ದು ಹೇಳಿ ಬೆಟರ್ ಇದನ್ನ ತಗೊಂಡು ಮಾಡ್ಕೊಡ್ತಾ ಇದ್ರು. ನಿಮ್ ಜೊತೆ ಚೆನ್ನಾಗಿದ್ರ ಅವರು, ಸಪೋರ್ಟ್ ಮಾಡ್ತಾ ಇದ್ರ? ವೆರಿ ಗುಡ್. ಓಕೆ ಸರ್, ಇವಾಗ ಮನೆ ಅಂತ ಬಂದಾಗ ಅಂದ್ರೆ ಪ್ರಾಪರ್ ಆಗಿ ಎಲ್ಲಾನು ಹಾಕ್ಬಿಡಲ್ಲ, ಏನಾದ್ರು ಒಂದು ಚೇಂಜಸ್ ಅಂತ ಇದ್ದೇ ಇರುತ್ತಲ್ವಾ? ಮನೆ ಅಂತ ಬಂದಾಗ ಏನೇ ಆಗ್ಲಿ ಏನೇ ಒಂದು ಚೇಂಜಸ್ ಅಂತೂ ಬೇಕೇ ಬೇಕಾಗಿರುತ್ತೆ. ಸೊ ನೀವ್ ಏನಾದ್ರು ಹೇಳ್ದಾಗ ಇವಾಗ ಶಶಿಧರ್ ಅವ್ರಿಗೆ ಹೇಳಿರ್ತೀರಾ ನಮ್ಗೆ ಈ ತರ ಚೇಂಜಸ್ ಬೇಕಂತ, ಅವ್ರು ಯಾವ ತರ ನಿಮ್ಗೆ ರಿಯಾಕ್ಟ್ ಮಾಡ್ತಾ ಇದ್ರು? ಖಂಡಿತ ಮೇಡಮ್, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿ ಈ ತರ ನಿಮ್ಮ ಒಂದು ನೀವು ಹೇಳಿದ್ರು ಒಪ್ಕೊಳ್ತೀನಿ. ಬಟ್ ನಮ್ದು ಈ ತರ ಇದೆ ನೋಡಿ, ನಿಮ್ಗೆ ಬೇಕಾದ್ರೆ ನಿಮ್ ತರನೇ ಮಾಡ್ಕೊಡ್ತೀನಿ, ಇಲ್ಲ ನಮ್ ತರ ಮಾಡ್ಕೊಂಡು ನೀವು ಈ ತರ ಅಡ್ವಾಂಟೇಜ್ ಎರಡೂ ಹೇಳ್ತಾ ಇದ್ರು. ನಾವು ಬೆಟರ್ ಚಾಯ್ಸ್ ತಗೊಂಡು ನಾವು ಆಫ್ ಮಾಡ್ಕೊತಾ ಇದ್ವಿ. ಆಪ್ಷನ್ಸ್ ಅವರೇ ಹೇಳ್ತಾ ಆಫ್ ಮಾಡ್ಕೊತಾ ಇದ್ವಿ ನಾವೇ. ಅಂದ್ರೆ ನಿಮ್ಗೆ ಈ ತರ ಇದೆ, ಇದು ಬೇಡ, ಇದು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. 3 minutes ಆಫ್ ದಟ್ ಇದೆ. ಓಕೆ ಸರ್, ಇದು ಫ್ಲೋರ್ ಎಷ್ಟು ಸಿಗ್ತದೆ ಫ್ಲೋರಿಂಗ್ ನಮ್ಗೆ? ಫ್ಲೋರಿಂಗ್ ಮೇಡಮ್ ಇದು ಕಾಸ್ಟ್ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ ಸ್ಮಾರ್ಟ್ ಮಾರ್ಬಲ್ ಬಂದ್ಬಿಟ್ಟು 85 ರೂಪೀಸ್ ನಮಗೆ. 85 ರೂಪೀಸ್. ಸೊ ಇದೆಲ್ಲ ಸ್ಮಾರ್ಟ್ ಮಾರ್ಬಲ್ ಏನಾ? ಸ್ಮಾರ್ಟ್ ಮಾರ್ಬಲ್ ಫುಲ್ ಮೇಡಮ್, ಸ್ಮಾರ್ಟ್ ಮಾರ್ಬಲ್ ಫುಲ್ ರೂಮ್ ಫುಲ್ ಕಂಪ್ಲೀಟ್ 1 BHK ಹೌಸ್ ಫುಲ್ ಇದೇ ಯೂಸ್ ಮಾಡಿದ್ವಿ. ಓಕೆ ಸರ್, ಇದು ನಮ್ಗೆ ಎಷ್ಟು ಸಿಗ್ತಾ ಇದೆ ಮೇಡಮ್? ಡೈಮೆನ್ಷನ್ ಬಂದ್ಬಿಟ್ಟು ಹಾಲ್ ಬಂದ್ಬಿಟ್ಟು ಡೈನಿಂಗ್ ವಿತ್ ಕಿಚನ್, ಡೈನಿಂಗ್ ವಿತ್ ಕಿಚನ್ ಬರ್ತಾ ಇದೆ, ಹಾಲ್ ವಿತ್ ಡೈನಿಂಗ್ ಕಿಚನ್ ಪ್ಲಸ್ ಇಲ್ಲಿ ನಮಗೆ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು 10 feet by 12 feet ಸಿಗ್ತದೆ. 10 by 12. ಓಕೆ, ಫೋಯಲ್ ಏರಿಯಾನ ಸೇರಿಸಿ ಫೈರ್ ಏರಿಯಾ ಬಿಟ್ಟಿ ಮೇಡಮ್, ಬಿಟ್ಟಿ 10 by 12 ಸಿಗ್ತಾ ಇದೆಯಾ? 10 by 12 ಸಿಗ್ತದೆ. ಓಕೆ ಸರ್. ಇದು ಕ್ರಾಸ್ ವೆಂಟಿಲೇಷನ್ ಗಾ? ಕ್ರಾಸ್ ವೆಂಟಿಲೇಷನ್ ಮೇಡಮ್. ಸರ್ ಇದೆಲ್ಲ ಸ್ವಲ್ಪ ಡಿಫರೆಂಟ್ ಆಗಿದೆ. ಇದು ಮೇಡಮ್ ಜಸ್ಟ್ ಕರ್ಟನ್ ಸ್ಕ್ರೀನ್ ಕರ್ಟನ್ ಫ್ರೀ. ಓಕೆ ಸರ್ ಇದೇನಾ? ಇದು ಡೈನಿಂಗ್ ಹಾಲ್ ಸಿಗ್ತಾ ಇದೆಯಾ ನಮಗೆ? ವಿತ್ ಡೈನಿಂಗ್ ಹಾಲ್ ಮೇಡಮ್, ವಿತ್ ಅಟ್ಯಾಚ್ ಕಿಚನ್. ಓಕೆ, ಪಾರ್ಟಿಷನ್ ಇರಬೇಕು ಅಂತ ಇಲ್ಲೇ ಡೈನಿಂಗ್ ಟೇಬಲ್ ಸರ ಇಡಬಹುದು, ಇಲ್ಲ ಸೋಫಾ ಸೆಟ್ ಆರ ಇಟ್ಕೋಬಹುದು. ಸರ್ ಇದೇನು ಸರ್ ಕೊಟ್ಟಿರೋದು ಇಲ್ಲಿ? ಇದು ಮೇಡಮ್ ಯುಟಿಲಿಟಿ ಡೋರ್. ಯುಟಿಲಿಟಿಗೆ ಫ್ರೆಂಚ್ ವಿಂಡೋ ಕೊಟ್ಟಿರೋದು. ಫ್ರೆಂಚ್ ಡೋರ್ ಕೊಟ್ಟಿದೆ ಸಿಂಗಲ್. ಓಕೆ, ವಿತ್ ಗ್ಲಾಸ್ ಫಿನಿಶ್. ಓಕೆ ಸರ್ ಇದು ಕಿಚನ್ ನಮಗೆ ಸಿಗ್ತಾ ಇದೆ ಮೇಡಮ್. ಕಿಚನ್ ಬಂದ್ಬಿಟ್ಟು ಈಗ ಇದು ಬಂದ್ಬಿಟ್ಟು 6 by ಈಗ 10 feet ಇದೆ. 6 by 10 feet ಸಿಗ್ತಾ ಇದೆ. ಸರ್ ಕಿಚನ್ ಅಲ್ಲೇ ದೇವ್ರ ಮನೆ ಕೊಟ್ಟಿರೋದಾ? ಹೌದು ಮೇಡಮ್, ಅಟ್ಯಾಚ್ ಪೂಜಾರ, ಅಟ್ಯಾಚ್ಡ್ ಇಲ್ಲೇ ಪೂಜಾ ರೂಮ್ ಕೊಟ್ಟಿರೋದು. ಇದೆಲ್ಲ ಕಂಪ್ಲೀಟ್ ಇಂಟೀರಿಯರ್ ಅಲ್ಲಿ ಮಾಡಿರೋದಾ? ಸ್ಪೇಸ್ ಯುಟಿಲೈಸ್ ಮಾಡಬೇಕು ಅಂತ, ಸ್ಪೇಸ್ ಎಷ್ಟಿದೆಯೋ ಎಲ್ಲಾನು ವೇಸ್ಟ್ ಆಗದೆ ಯುಟಿಲೈಸೇಷನ್ ಮಾಡಿರೋದು. ಪ್ಲಸ್ ಜೊತೆಗೆ ಕ್ವಾಡ್ಸ್ ಯೂಸ್ ಮಾಡಿದೀವಿ. ಟೇಬಲ್ ಟಾಪ್ ಕಿಚನ್ ಗೆ ವಿತ್ 40 ಕೌಂಟರ್ ಟಾಪ್. ಸರ್ ಇದು ಟೈಲ್ ಮೇಡಮ್, ಇದು ವೆಟ್ರಿಫೈಡ್ ಟೈಲ್.
ವಿತ್ ಮ್ಯಾಟ್. ಇದು ಗ್ಲಾಸಿನೇ, ಗ್ಲಾಸಿ. 2x4 ಟೈಲ್ಸ್. ಇದು ಫುಲ್ ಫೀಟ್ ವರ್ಗುನು ಟೈಲ್ಸ್ ಕೊಟ್ಟಿರೋದು. ಮಿನಿಮಮ್ 7 feet ವರ್ಗೂ ಟೈಲ್ಸ್ ಇದೆ ಮೇಡಮ್. ಇದೆಲ್ಲ ನಮ್ಮ ಕಡೆಯಿಂದನೇ ಬಂದಿರುತ್ತಲ್ವಾ ಸರ್? ಇದು ಮೇಡಮ್ ನಮ್ಮ ಕಡೆಯಿಂದನೇ ಇದೆ ಮೇಡಮ್. ವಾಶ್ ಬೇಸಿನ್, ಕ್ವಾಡ್ಸ್ ಎಲ್ಲ ನಮ್ಮ ಕಡೆನೇ. ಓಕೆ ಸರ್. ನೆಕ್ಸ್ಟ್ ಮೇಡಮ್ ಇದು ಬೆಡ್ರೂಮ್ ಮೇಡಮ್. ಬೆಡ್ರೂಮ್. ಓಕೆ ಸರ್. ಇದು ಡೋರ್ ಮೇಡಮ್ ಇದು ಬಂದ್ಬಿಟ್ಟು ಲ್ಯಾಮಿನೇಟೆಡ್ ಡೋರ್ ಯೂಸ್ ಲ್ಯಾಮಿನೇಟೆಡ್ ಡೋರ್ಸ್ ವಿತ್ ವುಡನ್ ಫ್ರೇಮ್. ರೆಡ್ ಸಾಲ್ ಫ್ರೇಮ್. ಓಕೆ ಸರ್. ಇದೆಲ್ಲ ನಮ್ಗೆ ಅರೌಂಡ್ ಎಷ್ಟು ರೂಪಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಇದು ಡೋರ್ ಫ್ರೇಮ್ ವಿತ್ ಶಟರ್ಸ್ ಬಂದ್ಬಿಟ್ಟು 7,500 ವರೆಗೂ ಆಗಿದೆ. ಓಕೆ. ಓ ಸರ್, ಚೆನ್ನಾಗಿದೆ ಸರ್ ರೂಮ್. ಇದು ಕಂಪ್ಲೀಟ್ ಮೇಡಮ್. ರೂಮ್ ಬಂದ್ಬಿಟ್ಟು ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು ಮೇಡಮ್ ಇದು 12x11 ಬಂದಿದೆ. ಇದು 12x11 ಬಂದಿದೆ ಸರ್. ಏನ್ ಚಂದ್ರ ಇಟ್ಕೊಂಡಿರೋ ತರ ಇದೆ ಅದು? ಇಲ್ಲ ಮೇಡಮ್, ಬಲ್ಕ್ ಹೆಡ್ ಅದು ಡಿಸೈನ್ ಲೈಟ್. ಅದೇ ಸರ್, ಆ ತರನೇ ರಿಫ್ಲೆಕ್ಷನ್ ಅದೇ ತರನೇ ಅದು ಕ್ಲೈಂಟ್ ಸ್ವಲ್ಪ ನಮ್ಗೆ ಸ್ವಲ್ಪ ಬೇರೆ ತರ ಲೈಟಿಶ್ ಲುಕ್ ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಓಕೆ. ಆಮೇಲೆ ಜಸ್ಟ್ ಒಂದು 4 ಸ್ಪಾಟ್ ಲೈಟ್ ಹೌದು ಕೊಟ್ಟಿದೀವಿ ಅದಕ್ಕೆ. ಇದು ನೈಟ್ ಹೊತ್ತು ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ಲುಕ್ ವೈಸ್ ಅಷ್ಟೇ. ಮತ್ತೆ ಪೇಂಟಿಂಗ್ಸ್ ಅಷ್ಟೇ ಮೇಡಮ್, ಅಷ್ಟೇ ಲೈಟ್ ಕಲರ್ ಮ್ಯಾಚ್ ಮಾಡಿ ಕಾಂಬಿನೇಷನ್ ಚೆನ್ನಾಗಿದೆ. ಲೈಟ್ ಅಂಡ್ ಡಾರ್ಕ್ ಶೇಡ್ಸ್ ಅಲ್ಲಿ ಮಾಡಿರೋದು. ಸರ್ ವಾಶ್ರೂಮ್ ಇಲ್ವಾ? ವಾಶ್ರೂಮ್ ಮೇಡಮ್ ಇಲ್ಲಿದೆ. ಓಕೆ. ಸರ್ ಇದೆಲ್ಲ WPC ಡೋರೇ ಬರ್ತಿದೆ ಇಲ್ಲ ಲ್ಯಾಮಿನೇಟೆಡ್ ಡೋರೇ ಬರ್ತಿದ್ಯಾ? ಮೇಡಮ್ ಇದು WPC ಫ್ರೇಮ್ ವಿತ್ ಡೋರ್. WPC ನ ಇದು? ಓಕೆ ಸರ್. ಇದು ನಮ್ಗೆ ವಾಶ್ರೂಮ್ ಎಷ್ಟು ಸಿಗ್ತಾ ಇದೆ? ವಾಶ್ರೂಮ್ ಮೇಡಮ್ ಇದು ಬಂದ್ಬಿಟ್ಟು 4.5 by 9.5 ಇದೆ ಮೇಡಮ್. 4 and 9.5. ಹೌದು. ಆಂಟಿ ಸ್ಕಿಡ್ಸ್ ಟೈಲ್ಸ್ ಯೂಸ್ ಮಾಡಿದ್ವಿ ಮೇಡಮ್. 1 by 1 ಟೈಲ್ ಯೂಸ್ ಮಾಡಿದೀವಿ ಆಂಟಿ ಸ್ಕಿಡ್. ಸರ್ ವಾಲ್ ಕ್ಲಾಡಿಂಗ್ ಗೆಲ್ಲ ಯಾವುದು ಟೈಲ್ಸ್? ವಾಲ್ ಕ್ಲಾಡಿಂಗ್ ಎಲ್ಲ ಮೇಡಮ್ 2x4 ಟೈಲ್ಸ್. 2x4 ಟೈಲ್ಸ್. ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್. ಸ್ವಲ್ಪ. ಓಕೆ ಸರ್. ಮತ್ತೆ ವಾಶ್ ಬೇಸಿನ್ ಮೇಡಮ್ ಇದು ಒಂದು ವೆರೈಟಿ ಬೋಲ್ ತರ ಟೈಪ್ ಅಲ್ಲಿ ಕೊಟ್ಟಿದೀವಿ ವಿತ್ ಮಿರರ್. ಹೌದು, ಚೆನ್ನಾಗಿದೆ. ಮತ್ತೆ ಟ್ಯಾಪ್ಸ್ ಅಷ್ಟೇನೆ ಸ್ವಲ್ಪ ಯೂನಿಕ್ ಲುಕ್ ಇರಲಿ ಅಂತ ಆತರ ಕೊಟ್ಟಿದ್ದೀವಿ. ತಾಮ್ರ ತರ ಕಾಣಿಸ್ತಾ ಇದೆ. ಕಾಪರ್. ಹೌದು, ಕಾಪರ್. ಚೆನ್ನಾಗಿದೆ ಸರ್. ಇವಾಗ ನೆಕ್ಸ್ಟ್ ನಾವು ಓನರ್ ಮನೆ. ಹೌದು ಮೇಡಮ್. ಈಗ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟ್ ಓನ್ ಯೂಸ್ ಗೆನಾ ಸರ್? ಕಂಪ್ಲೀಟ್ ಮೇಡಮ್ ಎಲ್ಲ ಓನ್ ಯೂಸ್ ಗೆ ಮಾಡ್ಕೊಂಡಿರೋದು. ಆದ್ರೆ ಬಟ್ ಇಂಡಿವಿಜುವಲ್ ಮಾಡ್ಕೊಂಡಿದ್ರೆ 1 BHK ಮಾಡ್ಕೊಂಡಿದ್ರೆ ಅದು 2 BHK ಮಾಡ್ಕೊಂಡಿದ್ದಾರೆ. ನಿಮ್ಗೆ ಅಪ್ಡೇಟ್ಸ್ ಯಾವ ತರ ಬರ್ತೈತಿ? ಇನ್ ಕೇಸ್ ನೀವು ಇವಾಗ ಸೈಟಿಗೆ ಬರೋದಕ್ಕೆ ಆಗಿರಲ್ಲ, ಕೆಲಸ ಇರುತ್ತೆ ಅಂತ ಸಂದರ್ಭದಲ್ಲೆಲ್ಲ ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಯಾವ ತರ ಅಪ್ಡೇಟ್ಸ್ ಯೂಟ್ಯೂಬ್ ಇದೆಲ್ಲ ಕೊಡ್ತಾರೆ. ವಾಟ್ಸ್ಆಪ್ ಇದ್ರಲ್ಲೇ ಅಪ್ಡೇಟ್ ಇರುತ್ತೆ. ನಮ್ ಇದ್ರಲ್ಲೇ ಏನೇನು ವರ್ಕ್ ಆಗ್ತಿದೆ, ಏನೇನ್ ಆಗ್ಬೇಕು ಅಂತೆಲ್ಲ ಅಪ್ಡೇಟ್ಸ್ ಅಪ್ಡೇಟ್ ಮಾಡ್ಕೊಡ್ತಾ ಇದ್ರು. ಅಪ್ಡೇಟ್ ಆಗ್ತಾನೆ ಇರುತ್ತೆ. ಇನ್ಫ್ಯಾಕ್ಟ್ ಏನ್ ವರ್ಕ್, ನೆಕ್ಸ್ಟ್ ವರ್ಕ್ ಏನು ಅದೆಲ್ಲ ಅವ್ರು ಯೂಟ್ಯೂಬ್ ಅಂದ್ರೆ ಗ್ರೂಪ್ ಒಂದು ಕ್ರಿಯೇಟ್ ಗ್ರೂಪ್ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಪ್ರಾಜೆಕ್ಟ್ಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಬೇಕೋ ಎಲ್ಲ. ಸರ್ ನೀವೇನಕ್ಕೆ ಫುಲ್ ಓನ್ ಪರ್ಪಸ್ ಗೆ ಯೂಸ್ ಮಾಡ್ಕೊಂಡಿದ್ದೀರಾ? 1 BHK ಕೆಳಗಡೆ ನೀವು ರೆಂಟ್ ಅಲ್ಲಿ ಕೊಡ್ಬೋದಿತ್ತು. ಬಟ್ ರೆಂಟ್ ಪರ್ಪಸ್ ಕಟ್ಟೋ ರೀತಿನೇ ಬೇರೆ. ಬಟ್ ನಾವು ಓನ್ ಪರ್ಪಸ್ ಗೆ ನಾವು ಮೇಲ್ಗಡೆ ಹೆಂಗ್ ಕೊಟ್ಕೊಂಡು ಅಚ್ಚುಕಟ್ಟಾಗಿ ಅದನ್ನ ಕೆಳಗಡೆ ಹೆಂಗಿದೆಯೋ ಮೇಲ್ಗಡೆ ಅದೇ ತರ ಮಾಡ್ಕೊಂಡು ನಮ್ಗೆ ರೆಂಟ್ ಪರ್ಪಸ್ ಮೊದಲಿಂದನೂ ಇದಿರ್ಲಿಲ್ಲ, ಏನೋ ಆಸೆ ಇರ್ಲಿಲ್ಲ. ಆಸೆ ಇಲ್ಲ ಅನ್ನೋಕೆ ನಮ್ಗೆ ಇಷ್ಟ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಬೇರೆಯವ್ರು ಬರ್ಬೇಕು ಅಂತ ನಾವೇ ನಾವೇ ಇಟ್ಕೊಂಡು ನಮ್ಗೆ ಹಿಂಗ ಕಟ್ಕೊಂಡಿದೀವಿ ಅಷ್ಟೇ. ಕೆಳಗಡೆ 1 BHK 2 BHK ಎಲ್ಲ ಸ್ಪೇಷಿಯಸ್ ಆಗಿ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ವಿ. ಅದೇ ತರ ಮೆಟೀರಿಯಲ್ಸ್ ಹಾಕೊಂಡು ನಮ್ಮ ಮೇಲೆ ಫಸ್ಟ್ ಫ್ಲೋರ್ ಹಾಕೊಂಡು ಅದೇ ತರ ಮೆಟೀರಿಯಲ್ಸ್ ಕೆಳಗಡೆ ಹಾಕೊಂಡಿದ್ವಿ. ಹಾಗಾಗಿ ಅದು ಕೆಳಗಡೆ ಯಾವ್ದೋ ಮೇಲ್ಗಡೆ ಸೇಮ್ ಮೆಟೀರಿಯಲ್, ನೋ ಡಿಫ್ರೆನ್ಸಿಯೇಷನ್. ಇವಾಗ ನಾವು ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಾ ಇದೀವಿ, ಬನ್ನಿ ನನ್ ಜೊತೆ. ಸರ್ ಇದೆಲ್ಲ ನಮ್ಗೆ ಸ್ಟೇರ್ ಕೇಸ್ ಎಷ್ಟು ಫೀಟ್ ಸಿಗ್ತಾ ಇದೆ ಸರ್? ಮೇಡಮ್ ಸ್ಟೇರ್ ಕೇಸ್ ಬಂದ್ಬಿಟ್ಟು 3 feet ವಿಡ್ತ್. 3 feet ವಿಡ್ತ್ ಇದೆಯಾ? ವಿಡ್ತ್ ಇದೆ. ಓಕೆ. ರೈಸರ್ ಎಲ್ಲ 6 inch ಕೊಟ್ಟಿದ್ದೀವಿ. ರೈಸರ್ ಎಲ್ಲ 6 inch. ಥ್ರೆಡ್ 10 inch ಇದೆ. ಓಕೆ. ಬಟ್ ಲಪೋ ತರ ಗ್ರಾನೈಟ್ ಯೂಸ್ ಮಾಡಿದೀವಿ. ಆಂಟಿ ಸ್ಕಿಡ್. ಓಕೆ. ವಿತ್ SS ರೈಲಿಂಗ್ ಕೊಟ್ಟಿದ್ದೀವಿ ಸ್ಟೇರ್ ಕೇಸ್ ಗೆ, ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಗೆ. ಸರ್ ಲಪೋತ್ರ ನಮ್ಗೆ ಪ್ರೈಸ್ ಎಷ್ಟು ಸರ್? ಮೇಡಮ್ ಲಪೋತರ ಬಂದ್ಬಿಟ್ಟು 100 rupees per square feet ಇದೆ. 100 rupees per square feet. ಸರಿ ಸರ್, ಬನ್ನಿ ಮೇಲೆ ಹೋಗೋಣ. ಓಕೆ ಮೇಡಮ್. ಸರ್ ಇದೆಲ್ಲ ಏನಕ್ಕೆ ಸರ್ ಕೊಟ್ಟಿರೋದು? ಇದು ಮೇಡಮ್ ಸೇಫ್ಟಿ ಪರ್ಪಸ್ ಗೆ, ಫಾರ್ ವೆಂಟಿಲೇಷನ್ ಯೂಸ್ ಆಗುತ್ತೆ. ಫಾರ್ ವೆಂಟಿಲೇಷನ್ ಅಂಡ್ ಸೇಫ್ಟಿ ಪರ್ಪಸ್ ಗೆ ಕೊಟ್ಟಿರೋದು. ಓಕೆ. ಜಸ್ಟ್ ಒಂದು 1 by 1 inch ಪೈಪ್ ಕೊಟ್ಟಿ ಜಸ್ಟ್ ಒಂದು ಸೇಫ್ಟಿ ಗ್ರಿಲ್ ತರ ಮಾಡಿ. ಗ್ರಿಲ್ ತರ ಅಲ್ಲಿಂದನೂ ಆಗಿ ಬಂದಿದೆಯಲ್ಲ ಸರ್? ಟೋಟಲ್ ಅಲ್ಲಿಂದನೂ ಮಾಡಿದ್ವಿ ಮೇಡಮ್. ಓಕೆ. ಇಲ್ಲೂ ಕೂಡ ಬಂದಿದೆ ಅಲ್ಲ ಮೇಡಮ್? ಇಲ್ಲೂ ಕೂಡ ಬಂದಿದೆ. ಜಸ್ಟ್ ಒಂದು ಸ್ಟೇರ್ ಕೇಸ್. ಸರ್ ಇಲ್ಲಿ SS ರೈಲಿಂಗ್ ಅಲ್ಲಿ ವಿತ್ ಡಿಫರೆಂಟ್ ಆಗಿದೆ ಸರ್, ಸ್ಟೋನ್ಸ್ ಎಲ್ಲ ಮಾಡಿರೋದು.
ಮೇಡಮ್ ಇದು ಬಂದ್ಬಿಟ್ಟು SSL ಮಾಡಿರೋದು, ಹಾ ಬಟ್ ಒಂದು ರೇಲಿಂಗ್ ಮಾಡಕ್ ಹೋದ್ರೆ ತುಂಬಾ ಸ್ಪೇಸ್ ಆಗುತ್ತೆ ಸರ್ ಅಂದ್ಬಿಟ್ಟು ಇದೇನು ಒಂದು ವರ್ಟಿಕಲ್ ಡಿಸೈನ್ ಕೊಟ್ಟಿದ್ದೀವಿ. ಕೊಟ್ಟಿರೋದು, ಇಲ್ಲೇನಕ್ಕೆ ಕೊಟ್ಟಿರೋದು ಈ ತರ? ಇದು ಮೇಡಮ್ ಜಸ್ಟ್ ಒಂದು ಸೇಫ್ಟಿಗೂ ಬೇಕು, ಹಾ ಪ್ಲಸ್ ಕವರ್ ಹಾಕ್ಬೇಕು. ಯಾಕಂದ್ರೆ ಈಗ ಸೇಫ್ಟಿ ಇಲ್ಲ ಆಲ್ಮೋಸ್ಟ್ ಅಂದ್ರೂ ಈ ತರ ಯಾರು ಮಾಡಿಸ್ಕೊಡಲ್ಲ, ಜಸ್ಟ್ ಇದೊಂದು ಒಂದು ರೈಲಿಂಗ್ ಮಾಡ್ತಾರೆ. ರೈಲಿಂಗ್ ಮಾಡಕ್ ಹೋದ್ರೆ ತುಂಬಾ ಸ್ಪೇಸ್ ತಗೊಳುತ್ತೆ ಅಂದ್ಬಿಟ್ಟು ಹಾ, ಹಾ. ಜಸ್ಟ್ ಒಂದು ಥಿಕ್ನೆಸ್ 1.25 ಇಂಚ್ ಪೈಪ್ ಅಲ್ಲಿ ನಾವು SS ಪೈಪ್ ಅಲ್ಲೇ ಇನ್ಕ್ಲೂಡ್ ಮಾಡಿದೀವಿ. ಫಸ್ಟ್ ಫ್ಲೋರ್ ಎಂಟ್ರಿ ಆಗಿದ್ದೀವಿ ಸರ್. ಇದೆಲ್ಲ ಏನಕ್ಕೆ ಸರ್? ಇದು ಜಾಲಿ ವರ್ಕ್ ಅಲ್ಲ? ಮೇಡಮ್ ಇದು ಜಾಲಿ ವರ್ಕ್ ಹಾ ಕಂಪ್ಲೀಟ್ಲಿ ಕ್ಲೈಂಟ್ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಹೌದು, ಟ್ರೆಡಿಷನಲ್ ಕೂಡ ಟ್ರೆಡಿಷನಲ್ ಆಗಿರ್ಬೇಕು, ಕಾಣಿಸುತ್ತೆ ಈಚೆಯಿಂದ. ಪ್ಲಸ್ ಒಂದು ವೆಂಟಿಲೇಷನ್ ಪರ್ಪಸ್ ಇರುತ್ತೆ, ಯೂಸ್ ಓಕೆ, ಆಗುತ್ತೆ. ಹೌದು. ಜಸ್ಟ್ ಒಂದು ಕಂಪ್ಲೀಟ್ಲಿ ಕ್ಲೋಸ್ ಆಗೂ ಇರುತ್ತೆ, ಪ್ಲಸ್ ವೆಂಟಿಲೇಷನ್ ಆಮೇಲೆ ಗಾಳಿ ಅಂದ್ರೆ ತುಂಬಾ ಜಾಸ್ತಿ ಮಳೆ ಬಂದಾಗ ಕೂಡ ಇದು ಹೊಡಿಯಲ್ಲ ಅನ್ಸುತ್ತಲ್ಲ? ಹೌದು ಏನು ಅವಾಯ್ಡ್ ಆಗಲ್ಲ? ಆಗುತ್ತೆ. ಹಾ ಮಳೆ ನೀರು ಏನು ಬರಲ್ಲ, ಏನು ಬರಲ್ಲ, ಫುಲ್ ಕವರ್ ಆಗಿದೆ. ಸೇಫ್ಟಿ ಬಟ್ ಒಂದು ಲುಕ್ ಯೂನಿಕ್ ಲುಕ್ ಇದೆ madam. ಹೌದು, ಟ್ರೆಡಿಷನಲ್ ಲುಕ್ ಬರುತ್ತೆ ಸರ್. ಹೌದು ಹೌದು ಸರ್. ಸರ್ ಇದೆಲ್ಲ ವಾಲಿಗೆ ನಾರ್ಮಲ್ ವಾಲ್ಗೆಲ್ಲ ಕೆಳಗಡೆ ಸೇಮ್ Matte finishing ಗೆ ಬರ್ತಿದೆ. ಫಿನಿಶ್ ಟೈಲ್ ಯೂಸ್ ಮಾಡಿದೀವಲ್ಲ, Okay. ಅದೇ ಟೈಲ್ ಯೂಸ್ ಮಾಡಿದೀವಿ. ಹಾ, ವಿತ್ ಗ್ರನೇಟ್ ಸೈಡ್ ಬೀಡಿಂಗ್ ಕೊಟ್ಟಿದ್ದೀವಿ, ಡೋರ್ ಬೀಡಿಂಗ್ ಓಕೆ 20 mm thick. ಓಕೆ. ಆಮೇಲೆ ಮೇನ್ ಡೋರ್ ಮೇಡಮ್ ಹಾ ಮೇನ್ ಡೋರ್ ತುಂಬಾ 8 ಲೆಂತ್ feet ಇದೆ ಅಲ್ಲ? ಮೇಡಮ್, 8 feet height, ಹಾ ಹಾ 4 feet width ಮೇಡಮ್, ಹಾ ವಿತ್ ಇನ್ಕ್ಲೂಡಿಂಗ್ ವಿಂಡೋ, ವಿಂಡೋ. ಫಿಕ್ಸ್ಡ್ ವಿಂಡೋ. ಓಕೆ ಸರ್, ಏನಕ್ಕೆ ಇಷ್ಟು ಲೆಂತ್ ಕೊಟ್ಟಿರೋದು? ಮೇಡಮ್ ಆಕ್ಚುಲಿ 8 feet ಬಂದ್ಬಿಟ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ 8 feet ಅವ್ರ ಬೇಕು ಅಂತ ರಿಕ್ವೈರ್ಮೆಂಟ್ ಪ್ರಕಾರ ಕೊಟ್ಟಿರೋದು. ಕೊಟ್ಟಿದ್ದೀವಿ. ಈ ಡಿಸೈನ್ಸ್ ಎಲ್ಲ ಈ ಡಿಸೈನ್ಸ್ ಎಲ್ಲ ಕ್ಲೈಂಟ್ ಸೆಲೆಕ್ಷನ್ ಮೇಡಮ್. ಓಕೆ ಸರ್. ಇದೇ ತರ ಡಿಸೈನ್ ಬೇಕು ಅಂತ ಹೇಳಿದ್ರು, ಡೈಮಂಡ್ Okay, ಶೇಪ್ okay. ಡಿಸೈನ್ ಹಾ ಹಾ ವಿತ್ ಲಿಟಲ್ ಬಿಟ್ ಫ್ಲವರ್ ಡಿಸೈನ್ ಹೌದು, ಬೇಕು ಅಂತ. ಚೆನ್ನಾಗಿದೆ ಸರ್. ಅದೇ ಪ್ರಕಾರ ನಾವು ಮಾಡಿದ್ವಿ ಮೇಡಮ್. ಸರ್ ಇದು ಎಷ್ಟು ನಮ್ಗೆ ಪ್ರೈಸ್ ಇದು? ಮೇಡಮ್ ನಮ್ಗೆ ಡೋರ್ ವಿತ್ ಫ್ರೇಮ್ ಬಂದ್ಬಿಟ್ಟು ನಮಗೆ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 35,000 to 40,000 ಆಗಿದೆ. 35,000 to 40,000 40,000 ಆಗಿದೆ. ವಿತ್ ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ಸರ್. ಹೌದು ಮೇಡಮ್, ಡೋರ್ ಕಮ್ ವಿಂಡೋ. ಡೋರ್ ಕಮ್ ವಿಂಡೋ. ಓಕೆ ಸರ್, ಒಳಗಡೆ ಹೋಗೋಣ ಬನ್ನಿ ಸರ್. ಇದೊಂಥರ ಫೋಯಲ್ ಏರಿಯಾ ತರಾನೇ ಅಲ್ಲ ಸರ್ ಇದು? ಇದು ಮೇಡಮ್ ಫೈರ್ ಏರಿಯಾ ಎಂಟ್ರಿ ಆದರೆ ಓಕೆ. ಜಸ್ಟ್ ಮುಂದೆ ಬಂದ್ರೆ ಹಾಲ್ ವಿತ್ ಟಿವಿ ಯೂನಿಟ್ ಇದೆ. ಓ, ವಿತ್ ಓಪನ್ ಕಿಚನ್ ಕೂಡ ಓಪನ್ ಕಿಚನ್ ಇದೆ, ಟಿವಿ ಯೂನಿಟ್ ಇದೆ, ಹಾಲ್ ಇದೆ ವಿತ್ ಡೈನಿಂಗ್. ಓಕೆ ಸರ್, ಇದು ಕೂಡ ಸ್ಮಾರ್ಟ್ ಮಾರ್ಬಲ್ ಏನಾ? ಇದು ಮೇಡಮ್ ಸ್ಮಾರ್ಟ್ ಮಾರ್ಬಲ್. ಇದು ನಾವೇನು ಮಾಡಿದೀವಿ ಅಂದ್ರೆ ಸ್ವಲ್ಪ ಸ್ಪೇಸರ್ ಕೊಟ್ಟಿ ಸ್ವಲ್ಪ ಗ್ರೂಸ್ ಕಾಣಬೇಕು ಅಂದ್ಬಿಟ್ಟು ಒಂದು ಡಿಸೈನ್ ಕಟಿಂಗ್ ತರ ಮಾಡಿ, ಗ್ರೂ ಕಟಿಂಗ್ ತರನು ಮಾಡಿದೀವಿ. ಜಸ್ಟ್ ಒಂದು ಒಳ್ಳೆ ಲುಕ್ ಸಿಗ್ಲಿ ಅಂತಾನು ಮಾಡಿದೀವಿ ಮೇಡಮ್. ಹೌದು ಸರ್. ಇದು ನಮ್ಗೆ ಎಷ್ಟು ಸಿಗ್ತಾ ಇದೆ ಸರ್ ಹಾಲ್? ಇದು ಮೇಡಮ್ ಹಾಲ್ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು 15 by 15 by ವಿತ್ ಓಪನ್ ಕಿಚನ್ ಅರೌಂಡ್ 30 feet ಬರುತ್ತೆ ಮೇಡಮ್. ಓಪನ್ ಕಿಚನ್ ಬಿಟ್ಟು ಬರೀ ಹಾಲ್ ಹಾಲ್ ಎಷ್ಟು ಮೇಡಮ್ 15 by 16 feet ಸಿಗುತ್ತೆ. 15 by 16 ಸಿಗ್ತಾ ಇದೆ. ಫೋಯಲ್ ಏರಿಯಾ ಆ ಕಡೆನೂ ಬಿಟ್ಟು ಫೈರ್ ಬಿಟ್ಟಿ ಮೇಡಮ್. ಸರ್ ಇದು ನೀವು ಡಿಸೈನ್ಸ್ ಆಗ್ಲಿ, ಡೋರಿಗೆ ಡಿಸೈನ್ಸ್ ಆಗ್ಲಿ, ಮತ್ತೆ ಏನಕ್ಕೆ ಒಂದು ಸೆಲೆಕ್ಷನ್ಸ್ ಅಂತ ನೀವು ಕರ್ಕೊಂಡು ಹೋಗುವಾಗ ನಿಮ್ ಕಲೆಕ್ಷನ್ ಅಂದ್ರೆ ಯಾವ ತರ ಇತ್ತು ಸರ್? ಅಲ್ಲೆಲ್ಲ ಸೆಲೆಕ್ಷನ್ಸ್ ಚೆನ್ನಾಗಿತ್ತು? ವೆರಿ ಗುಡ್ ಮೇಡಮ್. ಅದು ಕೊಟ್ಟು ನಮ್ಗೆ ಡಿಸೈನ್ಸ್ ಇದೆಲ್ಲ ಕೊಟ್ಟಿದ್ರು, ಡಿಸೈನ್ ಯಾವ ತರ ಮಾಡ್ಬೋದು ಅಂತ ಹೇಳಿ. ಅವ್ರ ಐಡಿಯಾ ನಮ್ಮ ಸಿಂಪಲ್ ಐಡಿಯಾನು ಕೊಟ್ಟಿದ್ರು, ಡಿಸೈನ್ಸ್ ಚಾರ್ಟೇ ಕೊಟ್ಬಿಟ್ಟಿದ್ರು. ನಾವು ನಮ್ಗೆ ಇಷ್ಟ ಬಂದು ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಅದಕ್ಕೇನು ತೊಂದರೆ ಏನಿಲ್ಲ. ಅದು ವೆರಿ ಗುಡ್, ನೈಸ್. ಅವ್ರ ಕಂಪನಿ ಕಡೆಯಿಂದನೇ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡಿಸ್ತಾ ಇರ್ತಾರೆ, ಅಲ್ಲೇ ನಾವು ಇದು ಮಾಡಿಸಿದ್ವಿ, ಅಲ್ಲಿ ಹೋಗಿ. ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಅಂತ ಎಲ್ಲ ಯಾವ ತರ ಇದೆ ಸರ್? ನಿಮ್ಗೆ ಯಾವ ತರ ಬಂದಿದೆ? ಔಟರ್ ಲುಕ್, ಮನೆ ಔಟರ್ ಲುಕ್ ಎಲಿವೇಶನ್ ಬಹಳ ಚೆನ್ನಾಗಿ ಬಂದಿದೆ. ಹೌದು, ಎಲಿವೇಶನ್ ಮೋರ್ ದನ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಬಂತು. ಇನ್ಫ್ಯಾಕ್ಟ್ ನಾ ಫಸ್ಟ್ ಅನ್ಕೊಂಡಿರ್ಲಿಲ್ಲ ಆ ತರ ಬರುತ್ತೆ ನಾನು ಅಂತ. ಫಸ್ಟ್ ಕೆಳಗಡೆ ನಿಂತ್ಕೊಂಡು ನೋಡ್ವಾಗ G+1 ತರಾನೇ ಕಾಣಿಸಲ್ಲ ಸರ್ ಅದು. ಇನ್ಫ್ಯಾಕ್ಟ್ ಇನ್ಬಿಲ್ಟ್ ತರನೇ ಕಾಣಿಸುತ್ತೆ, ಬಟ್ ನಾವು ಇನ್ಬಿಲ್ಟ್ ಮಾಡ್ಕೊಂಡಿಲ್ಲ ಸ್ಟೇರ್ಕೇಸ್ ನ. ನಾವು ಸಪರೇಟ್ ಮಾಡ್ಕೊಂಡಿದ್ವಿ. ಇನ್ಬಿಲ್ಟ್ ಯಾಕಂದ್ರೆ ಹತ್ತಕ್ ಆಗೋದಿಲ್ಲ. ಪ್ರತಿಯೊಂದು ಫಸ್ಟ್ ಫ್ಲೋರ್ ಇಂದ ಮೇಲೆ ರೂಮ್ ಮಾಡ್ಕೊಂಡ್ಬಿಟ್ರೆ ಹತ್ತಕ್ಕೂ ಇಳಿಯೋದು ಪ್ರಾಬ್ಲಮ್, ಅದು ಏಜ್ ಆದಂಗೆಲ್ಲ ಅಂತ ಹೇಳಿ ನಾವು ಏನು ಇಲ್ಲ, ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಬಂದಿದೆ. ಎಲಿಗೆಂಟ್ ಆಗಿ ಬಂದಿದೆ. ಸರ್ ನಮ್ಗೆ ಕಿಚನ್ ಎಷ್ಟು ಸಿಗ್ತಾ ಇದೆ? ಮೇಡಮ್ ಕಿಚನ್ ಬಂದ್ಬಿಟ್ಟು 10 by 8 ಸಿಗ್ತಾ ಇದೆ. 10 by 8 10 by 8 ಸಿಗ್ತಾ ಇದೆ ಮೇಡಮ್. ಹಾಲ್ ಬಿಟ್ಟು 10 by 8 ಹಾಲ್ ಬಿಟ್ಟು ಮೇಡಮ್ 10 by 8 ಸಿಗ್ತಾ ಇದೆ ಕಿಚನ್. ಓಕೆ ಸರ್, ಇದೆಲ್ಲ ನಾವು ಕ್ವಾಡ್ಸ್ ಅನ್ನ ಯೂಸ್ ಮಾಡಿರೋದು? ಇದೆಲ್ಲ ಕ್ವಾಡ್ಸ್ ಮೇಡಮ್, 40 mm thickness ಆಗಿ ಮಾಡ್ಕೊಟ್ಟಿದೀವಿ ವಿತ್ ಸಿಂಕ್ ಮೇಡಮ್. ವಿತ್ ಸಿಂಕ್, ವಾಶ್ ಬೇಸಿನ್. ಸರ್ ಇದು ಕಾಪರ್ ತರ ಇದೆ? ಕಾಪರ್ ಟ್ಯಾಪ್ ಮೇಡಮ್. ಇದು ಕಾಪರ್ ಟ್ಯಾಪ್. ಕ್ಲೈಂಟ್ ಆಕ್ಚುಲಿ ಸರ್ ಕಾಪರ್ ಏನಾದ್ರು ಯೂಸ್ ಇದೆ ಇದು ಕಾಪರ್ ಟ್ಯಾಪ್ ಟ್ಯಾಂಕ್ ಈ ತರ ಹಾಕಿಸ್ಕೊಳ್ಳೋದ್ರಿಂದ? ಮೇಡಮ್ ಏನಂದ್ರೆ ಇದು ಆಕ್ಚುಲಿ ಏನಂದ್ರೆ ಈಗ ಫ್ಲೆಕ್ಸಿಬಲ್ ಆಗಿ ಇದನ್ನ ನಾವು ಈಗ ವೆಸಲ್ಸ್ ಎಲ್ಲ ವಾಶ್ ಮಾಡಬೇಕು ಅಂದ್ರೆ ಫ್ಲೆಕ್ಸಿಬಲ್ ಆಗಿ ಅಂದ್ರೆ ಹಿಂಗೆ ಮಾಡಬಹುದು, ರೊಟೇಟ್ ಮಾಡಬಹುದು. ಬಟ್ ವಾಷಿಂಗ್ ಪರ್ಪಸ್ಗೂ ನಮಗೆ ಯೂಸ್ಫುಲ್ ಆಗುತ್ತೆ. ಮತ್ತೆ ಯೂನಿಕ್ ಲುಕ್ ಇದೆ ಮೇಡಮ್. ಹೌದು ಸರ್. ಇದು ಕ್ವಾಡ್ಸ್ ಎಲ್ಲ ನಮ್ಗೆ ಎಷ್ಟು ಪರ್ ಸ್ಕ್ವೇರ್ ಫೀಟ್ ಇದೆ ನಮ್ಗೆ ಅಮೌಂಟ್? ಮೇಡಮ್ ಇದು ಕ್ವಾಡ್ಸ್ ಬಂದ್ಬಿಟ್ಟು 200 rupees per square feet. 200 rupees 200 rupees ಮೇಡಮ್. ಸರ್ ಇದೆಲ್ಲ ವಾಲ್ಗೆ ಹಾಕಿರೋದೆಲ್ಲ? ವಾಲ್ಗೆಲ್ಲ ಹಾಕಿರೋದು ಮೇಡಮ್ ಎಲ್ಲ ವೈಟ್ರಿಫೈಡ್ ಟೈಲ್ಸ್, ಗ್ಲಾಸಿ ಟೈಲ್ಸ್ ಹಾಕಿದ್ದೀವಿ. ಓಕೆ ಸರ್. ಸರ್ ಇದು ದೇವ್ರ ಮನೆನಾ? ಇದು ಮೇಡಮ್ ಪೂಜಾ ಕ್ಯಾಬಿನೆಟ್.
ಅಲ್ಲಿ ಕೆಳಗಡೆ ಯಾವ ತರ ಕೆಳಗಡೆ ಇದೆ? ಸೇಮ್ ಏನ್ ಮಾಡಿದ್ವಿ ಮೇಡಮ್ ಕ್ಯಾಬಿನೆಟ್ ಸೇಮ್ ಮೇಲೂನು ಹಂಗೆ ಮಾಡಿದ್ವಿ. ಯಾಕಂದ್ರೆ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹೌದು. ವಿತ್ ಡೈನಿಂಗ್ ಸ್ಪೇಸ್ ಬೇಕು, ಮತ್ತೆ ಹಾಲ್ ಮತ್ತೆ ಕಿಚನ್ ಎಲ್ಲ ಇರುತ್ತೆ. ಹಾಲಿಗೆ ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಸಿಗುತ್ತೆ. ಸಿಗುತ್ತೆ. ಕಿಚನ್, ಪೂಜಾ ಪೂಜಾ ಹಾಲ್ ಎಲ್ಲ ಎಲ್ಲ ಇಲ್ಲೇ ಒಟ್ಟಿಗೆ ಹೌದು. ವಿತ್ ಯುಟಿಲಿಟಿ ಕೂಡ. ಯುಟಿಲಿಟಿನೂ ಇದೆ ಮೇಡಮ್. ಓಕೆ ಸರ್, ಇವಾಗ ನಾವು ರೂಮ್ಗೆ ಎಂಟ್ರಿ ಆಗೋಣ. ಓಕೆ ರೂಮ್ ಇದು ಕೂಡ ಲ್ಯಾಮಿನೇಟೆಡ್ ಡೋರ್ಸ್. ಇದು ಕೂಡ ಲ್ಯಾಮಿನೇಟೆಡ್ ಡೋರ್ ಮತ್ತೆ ರೆಡ್ ಸಾಲ್ ಫ್ರೇಮ್ ಯೂಸ್ ಮಾಡಿದ್ವಿ. ಓಕೆ, ನಾವು ಎಲ್ಲಾ ಕಡೆನೂ ಲ್ಯಾಮಿನೇಟೆಡ್ ಡೋರ್ಸ್. ಎಲ್ಲ ಕಡೆ ಲ್ಯಾಮಿನೇಟೆಡ್ ಡೋರ್ ಮತ್ತೆ ರೆಡ್ ಸಾಲ್ ಫ್ರೇಮ್ ಯೂಸ್ ಮಾಡಿದ್ವಿ ಮೇಡಮ್. ಸರ್, ಇದು ರೂಮ್ ಎಷ್ಟು ಸಿಗ್ತಾ ಇದೆ ಸರ್ ನಮಗೆ ಸೈಜ್? ಇದು ಮೇಡಮ್ ರೂಮ್ ಬಂದ್ಬಿಟ್ಟು 10x12 ಇದೆ. 10x12 ಇದೆಯಾ? ಮತ್ತೆ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಸರ್? ಮಾಸ್ಟರ್ ಬೆಡ್ರೂಮ್ ಮೇಡಮ್. ಓಕೆ ಓಕೆ. ಸರ್, ಇದು ವಾಕ್ ಇನ್ ವಾರ್ಡ್ರೋಬ್. ವಾಕ್ ಇನ್ ವಾರ್ಡ್ರೋಬ್ ಇದೆ ಮೇಡಮ್. ಇದು ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ವಾಕ್ ಇನ್ ವಾರ್ಡ್ರೋಬ್ ವಿತ್ ವಾಕ್ ಇನ್ ವಾರ್ಡ್ರೋಬ್ ಬಂದ್ಬಿಟ್ಟು ಇದು 4.5 by 9 feet ಸಿಗುತ್ತೆ ಮೇಡಮ್. ಯೂಸ್ ಲೆಂತ್ ಇದು 4.5 by 9 ಸಿಗ್ತಿದೆಯಾ? 9 ಸಿಗುತ್ತೆ ಮೇಡಮ್. ಇದು ವಾಶ್ರೂಮ್ ವಿತ್ ವಾಶ್ರೂಮ್ ಇದೆ. ಓಕೆ, ಇದು WPC ಡೋರ್ ಸರ್? ಇದು WPC ಡೋರ್ ಮತ್ತೆ ಫ್ರೇಮ್ ಮೇಡಮ್. ಓಕೆ ಸರ್. ಸರ್, ಇದು ವಾಶ್ರೂಮ್ ನಮಗೆ ಸೈಜ್ ಎಷ್ಟು ಸಿಗ್ತಾ ಇದೆ? ವಾಶ್ರೂಮ್ ಮೇಡಮ್ ಇದು 5 by 8.5 ಇದೆ ಮೇಡಮ್. 5 by 8.5. ಸರ್, ಇದು ಇಂಡಿಯನ್ ವಾಶ್ರೂಮಾ? ಇಂಡಿಯನ್ ವಾಶ್ರೂಮ್. ಕ್ಲೈಂಟ್ ರಿಕ್ವೈರ್ಮೆಂಟ್. ಕ್ಲೈಂಟ್ ರಿಕ್ವೈರ್ಮೆಂಟ್ ಇಂಡಿಯನ್ ಕಮೋಡ್ ಯೂಸ್ ಮಾಡಿದ್ವಿ. ಓಕೆ. ಮತ್ತೆ ವಿತ್ ವಾಶ್ ಬೇಸಿನ್ ವಿತ್ ವಾಶ್ ಬೇಸಿನ್, ಶವರ್ ಏರಿಯಾ ವಿತ್. ಓಕೆ ಸರ್. LED ನಾ ಇದು? ಲೈಟ್ LED ಮಿರರ್. ಓಕೆ. ಟಚ್ ಸ್ಕ್ರೀನ್ ಆಗ್ತಲ್ಲ? ಅವಾಗಾಯ್ತು, ಸ್ವಲ್ಪ ಬ್ರೈಟ್ ಆಗಿ ಕಾಣಿಸುತ್ತೆ ನೋಡಿದವ್ರಿಗೆ. ಸರ್, ಇದು ವಾಲ್ಗೆಲ್ಲ ಹಾಕಿರೋದು? ಮೇಡಮ್ ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್, Vitrified ಮ್ಯಾಟ್ ಫಿನಿಶ್ ಟೈಲ್ಸ್ ಯೂಸ್ ಮಾಡಿದೀವಿ. ಓಕೆ ಓಕೆ. ಗ್ರೇ ಮತ್ತೆ 10 ಫೀಟ್ ವರೆಗೂ ಕೊಟ್ಟಿರೋದು ಸರ್ ಇದು ಟೈಲ್? 10 feet ಮೇಡಮ್. ಓಕೆ ಸರ್. ಸರ್, ಯಾವುದು ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿ? ಜಾಗ್ವೇರ್ ಫಿಟ್ಟಿಂಗ್ಸ್? ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಮೇಡಮ್. ಓಕೆ. ಎಲ್ಲಾ ಕಡೆನೂ ಕಾಪರ್ ಇದನ್ನ ಟ್ಯಾಪ್ ಕೊಟ್ಟಿರೋದಲ್ಲ? ಟ್ಯಾಪ್ ಹತ್ರ ಅವರು ಮೇನ್ಲಿ ಅವ್ರ ಕ್ಲೈಂಟ್ ಬಂದ್ಬಿಟ್ಟು ವಾಶ್ ಬೇಸಿನ್ ಏರಿಯಾದಲ್ಲೆಲ್ಲ ನಮ್ಗೆ ಕಾಪರ್ ಟ್ಯಾಪ್ಸೇ ಬೇಕು ಅಂತ ಇದು ಮಾಡಿ ಅವರೇ ಅವರೇ ರಿಕ್ವೈರ್ಮೆಂಟ್. ರಿಕ್ವೈರ್ಮೆಂಟ್ ಅವ್ರು ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ನಾವು ಮಾಡ್ಕೊಟ್ಟಿದ್ವಿ. ಓಕೆ ಸರ್. ಸರ್, ಇವಾಗ ಒಂದ್ ಮನೆ ಇವಾಗ ಗೃಹ ಪ್ರವೇಶ ಪೂಜೆ ಎಲ್ಲ ಆಗಿರುತ್ತೆ. ಸೊ ಬಂದವರೆಲ್ಲ ಕೇಳಿದಾರ ಮನೆ ಯಾರು ಕನ್ಸ್ಟ್ರಕ್ಷನ್ ಮಾಡಿರೋದು? ಖಂಡಿತ ಕೇಳಿದಾರೆ ಮೇಡಮ್. ನಾವು ಹೇಳಿದ್ವಿ ನಮ್ ಕೈಲಿ ಆಗಲ್ಲ, ನಾವ್ ನಿಂತ್ ಮಾಡಕ್ಕಾಗಲ್ಲ, ನಾವು ಕ್ರೋಢೀಕರಿಸಕ್ಕಾಗಲ್ಲ ಸಂಪನ್ಮೂಲನೆಲ್ಲ, ಲೇಬರ್ ಆಗ್ಲಿ ಏನೇ ಆಗ್ಲಿ ಒಂದ್ ಕಡೆ ಕೊಟ್ಬಿಟ್ಟು ನೆಮ್ಮದಿಯಾಗಿ ಮಾಡ್ಕೊಡ್ತಾ ಇದಾರೆ. ನಾವು ಸುಮ್ಮನೆ ಪೇಮೆಂಟ್ ಮಾಡೋದು ಪ್ರಾಂಪ್ಟ ಮಾಡ್ಕೊಡ್ತಿರ್ತಾರೆ ಅವರು. ಕೈಟ್ಸ್ ಅವ್ರು ಮಾಡಿರೋದು ಅಂತ ಹೇಳಿದೀರಾ? ಖಂಡಿತ ಖಂಡಿತ ಮೇಡಮ್, ಖಂಡಿತ ತಿಳಿಸಿದೀನಿ. ಅವರಿಗೂ ಇಷ್ಟ ಆಯ್ತಾ ಸರ್ ಮನೆ ಎಲ್ಲ? ವೆರಿ ಗುಡ್ ಮೇಡಮ್. ಬಹಳ ಜನ ಇಷ್ಟಪಟ್ರು. ಡಿಸೈನ್ ಆಗ್ಲಿ, ಕಂಟಿರೋದಾಗ್ಲಿ, ಹೌದು, ತುಂಬಾ ಮೆಟೀರಿಯಲ್ಸ್ ಯೂಸ್ ಚೆನ್ನಾಗಿದೆ ಮಾಡಿರೋದು ಚೆನ್ನಾಗಿ ಮತ್ತೆ ಮಾಡಿ. ಎಲ್ಲೂ ಕೂಡ ಸ್ಪೇಸ್ ನ ವೇಸ್ಟ್ ಮಾಡ್ದಂಗೆ ಹೌದು. ಯುಟಿಲೈಸೇಷನ್ ಚೆನ್ನಾಗಿದೆ. ಇದೆಲ್ಲ ಮುಡುಗುಂದು ನಾ ಈಸ್ ಆಲ್ಸೋ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಓಕೆ. ಈಸ್ ಆಲ್ಸೋ ಸಿವಿಲ್ ಇಂಜಿನಿಯರ್. ನಿಮ್ಗೆ ಅದಕ್ಕೂ ಇನ್ನು ಸ್ವಲ್ಪ ಹೆಲ್ಪ್ ಪ್ಲಸ್ ಅವ್ರದ್ದೇ ಅವನೇ ಮೇಜರ್ ಇದೆಲ್ಲ ಅವನದೇ ಪ್ಲಾನ್ ಎಲ್ಲ. ಬಟ್ ನಮ್ ಪ್ಲಾನ್ ಪ್ರಕಾರ ಅವ್ರು ಡಿಸೈನ್ ಮಾಡ್ಕೊಟ್ಟು ಅದೇ ತರ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ನಮ್ ಐಡಿಯಾ ಮೇಡಮ್ ಇಲ್ಲೊಂದು ರೂಮ್ ಇದೆ ಸರ್. ಅದಕ್ಕೂ ಮುಂಚೆ ಇಲ್ಲೇ ಇದೆ ಸರ್, ಇದೆಲ್ಲ ಡಿಜಿಲಾಕ್ ಲೈಟ್ಸ್? ಹೌದು ಮೇಡಮ್, ಡಿಜಿಟಲ್ ಲಾಕ್ ಲೈಟ್ಸ್ ವಿತ್ ಸ್ಕ್ರೀನ್ ಟಚ್ ಆದ್ರೆ ನಮ್ಗೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಲೈಟ್ಸ್ ಮತ್ತೆ ಲೈಟ್ ಟಚ್ ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಕ್ಲೈಂಟ್ಸ್ ಇದು ಮಾಡಿಸ್ಕೊಂಡಿರೋದು. ಇದು ಕ್ಲೈಂಟ್ ಕಡೆಯಿಂದ ಮಾಡ್ಕೊಂಡಿರೋದು ಮೇಡಮ್. ಚೆನ್ನಾಗಿದೆ ಸರ್. ಸರ್, ಇದು ಲ್ಯಾಮಿನೇಟೆಡ್ ಡೋರ್ಸ್ ಅಲ್ಲ? ಇದು ಮೇಡಮ್ ಲ್ಯಾಮಿನೇಟೆಡ್ ಡೋರ್ಸ್ ಮತ್ತೆ ರೆಡ್ ಸಾಲ್ ಫ್ರೇಮ್ ಕೊಟ್ಟು ಮಾಡಿದೀವಿ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ? ಹೌದು ಮೇಡಮ್, ಇದು ದೊಡ್ಡದಿದೆ. ಇದು ರೂಮ್ ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಮೇಡಮ್. ಇದು ಡೈಮೆನ್ಷನ್ ಮೇಡಮ್ ಇದು 16x12 ಬರುತ್ತೆ ಮೇಡಮ್. 16x12 ಬರ್ತಿದ್ಯಾ? ಸಪರೇಟ್ ಮತ್ತೆ ಇಲ್ಲಿ ಬಂದ್ರೆ ವಾಕ್ ಇನ್ ವಾರ್ಡ್ರೋಬ್. ಇಲ್ಲಿ ಏನಕ್ಕೆ ಇಲ್ಲಿ ಈ ತರ ವಿಂಡೋ ವುಡನ್ ಅಂದ್ರೆ ಇದು ಗ್ರೇ ಕಲರ್, ಅಲ್ಲಿ ನಾರ್ಮಲ್ ವೈಟ್ ಕಲರ್ ವಿಂಡೋ ಫ್ರೇಮ್. ಅವರ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ವೈಟ್ ಕಲರ್ ಫ್ರೇಮ್ ವಿಂಡೋನೇ ಅಲ್ಲಿ ಬೇಕು ವೈಟ್ ಅಂದ್ರು. ಕಲರ್ ಬೇಕು ಅಂತಾನೆ ಇಲ್ಲಿ ಬಂದ್ಬಿಟ್ಟು ಬ್ಲಾಕ್ ಶೇಡ್ ವಿಂಡೋನೇ ಬೇಕು. ಇಲ್ಲಿ ಎಂಟ್ರಿಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೌದು ಈ ಮೇಡಮ್, ಕೆಳಗಡೆ ನಿಂತ್ಕೊಂಡು ನೋಡುವಾಗ ನೋಡಿದ್ರೆ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು. ಹೌದು ಸರ್. ಇದು ವಾಕ್ ಇನ್ ವಾರ್ಡ್ರೋಬ್. ಇದು ವಾಕ್ ಇನ್ ವಾರ್ಡ್ರೋಬ್ ಮೇಡಮ್. ಸೇಮ್ 6x9 feet ಬರುತ್ತೆ. 6x9 feet ಇಲ್ಲಿ. ಓಕೆ ಸರ್. ಇದು ವಾಶ್ರೂಮ್ ಮೇಡಮ್. ಇದು ಕಂಪ್ಲೀಟ್ಲಿ ವೆಟ್ರಿಫೈಡ್ ವಾಲ್ಗೆ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದೀವಿ. ಕಾಂಬಿನೇಷನ್ ಎಲ್ಲಾ ಕಡೆ ಚೆನ್ನಾಗಿ ಯೂಸ್ ಕಾಂಬಿನೇಷನ್ ಮಾಡಿದ್ದೀರಾ ಸರ್? ಡಾರ್ಕ್ ಮತ್ತೆ ಲೈಟ್ ಕಲರ್. ಹೌದು, ಎಲ್ಲಾ ಕಡೆ ಕಲರ್ ಕಾಂಬಿನೇಷನ್ಸ್ ಆಗ್ಲಿ, ಪೇಂಟ್ಸ್ ಆಗ್ಲಿ ಹೌದು ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಇಲ್ಲೂ ಆಂಟಿಸ್ಕಿಟ್ ಟೈಲ್ಸ್ ಟೈಲ್ಸ್ ಮೇಡಮ್ ಯೂಸ್ ಮಾಡಿ. ಓಕೆ ಸರ್. ಇದು ವಾಶ್ರೂಮ್ ಸೈಜ್ ನಮ್ಗೆ ಎಷ್ಟು ಸಿಗ್ತಾ ಇದೆ? ಇದು ಮೇಡಮ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು 5.5 by 6.5 ಇದೆ. 5.5 by 6.5. ಹೌದು ಮೇಡಮ್. ಓಕೆ ಮೇಡಮ್ ಮೇಲ್ಗಡೆ ಒಂದು ಹೆಡ್ ರೂಮ್ ಇದೆ, ಓಕೆ. ಸ್ಟೇರ್ಕೇಸ್ ಹೆಡ್ ರೂಮ್. ಅಲ್ಲಿಗೆ ಹೋಗೋಣ ಬನ್ನಿ ಮೇಡಮ್. ಹಂಗೆ ಟೆರೆಸ್ ನೋಡ್ಕೊಂಡ್ ಬರ್ಬೋದು. ಬನ್ನಿ ವೀಕ್ಷಕರೇ. ಸರ್, ಇಲ್ಲಿ ನಮ್ಗೆ ಹೆಡ್ ರೂಮ್ ಸಿಗ್ತಾ ಇದೆಯಾ? ಇದು ಮೇಡಮ್ ಹೆಡ್ ರೂಮ್ ಬಂದ್ಬಿಟ್ಟು ಓಕೆ ಸರ್. ಇದು
ಸ್ವಲ್ಪ ಗೇಟ್ ಬಗ್ಗೆ ಎಕ್ಸ್ಪ್ಲೈನ್ ಗೇಟ್ ಮಾಡಿ. ಮೇಡಮ್ ಇದು MS ಡೋರ್, ಸೇಫ್ಟಿ ಡೋರ್, ಓಕೆ. ಸೇಫ್ಟಿ ಪರ್ಪಸ್ ಮಾಡಿರೋದು ವಿತ್ ಜೊತೆಗೆ ವೆಂಟಿಲೇಷನ್ ನಾರ್ಮಲ್ ಆಗಿ ಎಲ್ರು ಒಂದು ನಾರ್ಮಲ್ ಡೋರ್ ಇಡಿಸ್ಕೊಂಡು ಆಮೇಲೆ ಸೇಫ್ಟಿ ಡೋರ್ ಇಡಿಸ್ಕೋತಾರೆ. ಇವರು ನಾರ್ಮಲ್ ಡೋರ್ ಬೇಡ ನಮ್ಗೆ, ಜಸ್ಟ್ ಒಂದು ಸೇಫ್ಟಿ ಡೋರೇ ಬೇಕು ಅಂತ ಹೇಳಿ ಸೇಫ್ಟಿ ಡೋರೇ ಮಾಡಿಸ್ಕೊಟ್ಟಿದೀವಿ. ಓಕೆ. ಇಲ್ಲಿ ಮೇಡಮ್ ಅಂದ್ರೆ ಇನ್ನ ವರ್ಕ್ ನಡೀತಾ ಇದೆ, ಸ್ವಲ್ಪ ರೂಮ್ದು ಸ್ವಲ್ಪ ಇಂಟೀರಿಯರ್ ವರ್ಕ್ ನಡೀತಾ ಇದೆ, ಓಕೆ. ಹಾಗಾಗಿ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಹಂಗೆ ಇದೆ. ಇನ್ನು ಇದು ಮಾಡ್ತಾ ಅದೇ ಇದ್ದಾರೆ. ಅದರಿಂದ ಸ್ವಲ್ಪ ರೆಡಿ ಆಗ್ತಾ ಇದೆ. ಇದು ಮೇಡಮ್ ಇಲ್ಲಿ ಲ್ಯಾಡರ್ ಒಂದು ಕೊಟ್ಟಿದೀವಿ ಮೇಲ್ಗಡೆ ಹೋಗಕ್ಕೆ ಒಂದು. ಸರ್ ಇದೇನಾದ್ರೂ ಇದನ್ನ ಮಾಡ್ಬೋದಾ? ಇದು ಫೋಲ್ಡಬಲ್ ಮೇಡಮ್, ಫೋಲ್ಡಬಲ್ ಮಾಡ್ಬೋದು. ಇದು ಫೋಲ್ಡಬಲ್, ಇಲ್ಲಿ ಇಂಚಸ್ ಇದೆ, ಹಿಂಗ್ ಫೋಲ್ಡ್ ಮಾಡಿ ಬೇಕಾದ್ರೆ ನಾವು ಸ್ಪೇಸ್ ನ ಯುಟಿಲೈಸ್ ಮಾಡಬಹುದು. ಫೋಲ್ಡ್ ಮಾಡಿ ಹಿಂಗೆ ಏನಾದ್ರೂ ಫಂಕ್ಷನ್ಸ್ ಎಲ್ಲ ಫಂಕ್ಷನ್ ಇದ್ದಾಗ ಫೋಲ್ಡ್ ಮಾಡಿ, ಸ್ಪೇಸ್ ಬೇಕು ಅಂದ್ರೆ ಫೋಲ್ಡ್ ಮಾಡಿ ಇಡಬಹುದು ಸೈಡ್ ಗೆ. ಸರ್ ಮೇಲ್ಗಡೆ ಎಲ್ಲ ಏನ್ ಸರ್ ಇದು? ಇದು ಮೇಡಮ್ ಕಂಪ್ಲೀಟ್ಲಿ ಹೆಂಚ್ ವರ್ಕ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಮೇಡಮ್. ಕ್ಲೈಂಟ್ ಒಂದು ಯೂನಿಕ್ ಲುಕ್ ಬೇಕು ಅಂತ. ಹೌದು, ಟ್ರೆಡಿಷನಲ್ ಕೆಳಗಡೆಯಿಂದ ಟ್ರೆಡಿಷನಲ್ ಲುಕ್ ಕಾಣಿಸುತ್ತೆ ಇದು ಕೂಡ. ಇಲ್ಲಿ ಸ್ವಲ್ಪ ಎಲ್ಲ ವರ್ಕ್ ನಡೀತಾ ಇದೆ. ಇಲ್ಲಿ ಎಲ್ಲ ವರ್ಕ್ ನಡೀತಾ ಇದೆ ಮೇಡಮ್ ಇನ್ನ ಸ್ವಲ್ಪ. ಓಕೆ ಸರ್, ಪರವಾಗಿಲ್ಲ. ಅದು ಕೂಡ ಲ್ಯಾಡರ್, ಅದು ಫೋಲ್ಡಬಲ್ ಇಲ್ಲ ಮೇಡಮ್, ಅದು ಫೋಲ್ಡಬಲ್ ಇಲ್ಲ, ಅದು ಜಸ್ಟ್ ಒಂದು ಫಿಕ್ಸ್ಡ್ ಲ್ಯಾಡರ್ ಅದು. ಅದು ಟ್ಯಾಂಕ್ ರೂಮ್ ಹೋಗಕ್ಕೆ. ಸರ್ ಈ ಕಡೆಯಿಂದ ಅಲ್ಲೊಂದು ಟ್ಯಾಂಕ್ ರೂಮ್, ಇಲ್ಲೇ ಹೆಡರ್ ಹೋಗೋದಕ್ಕೆ, ಇಲ್ಲಿ ಹೆಡ್ ರೂಮ್ ಓಕೆ. ಸರಿಗೆ ಸರ್ ಓವರ್ ಆಲ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಒಟ್ನಲ್ಲಿ ರೀಚ್ ಆಯ್ತು? ರೀಚ್ ಖಂಡಿತ ಮೇಡಮ್, ಖಂಡಿತ ರೀಚ್ ಆಗಿದ್ವಿ. ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಸೂಪರ್ ಮೇಡಮ್, ವೆರಿ ಗುಡ್. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗಿತ್ತು ಅಂತ. ಇದೇ ತರ ನಿಮ್ಗೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಕೆಳಗಡೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಜಯನಗರ್ 7th ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ, ಬಂದಲ್ಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.